ಗೊತ್ತಿರೋ ಹಾಗೆ ನಾವು ಪ್ರತಿ ತಿಂಗಳಿಗೊಮ್ಮೆ ಎಲ್ಲ ಡಿ ಸಿಗಳು ತಹಸೀಲ್ದಾರ್ಸು ಎ ಸಪ್ರೇಟ್ ಮೀಟಿಂಗ್ ಮಾಡ್ತೇವೆ. ಅದರಲ್ಲಿ 2-3 ತಿಂಗಳಿಗೊಮ್ಮೆ ಡಿ ಸಿಗಳನ್ನು ಇಲ್ಲೇ ಕರೆಸಿ ನಾವು ನಮ್ಮ ಕಂದಾಯ ಇಲಾಖೆಗೆ ಒಳಪಡುವಂಥ ಎಲ್ಲ ಕೆಲಸಗಳನ್ನು ನಾವು ಅವರ ಇಲಾಖೆ ಪ್ರಗತಿಯನ್ನು ಪರಿಶೀಲನೆ ಮಾಡೋದು ಮತ್ತು ಮುಂದೆ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳ ಬಗ್ಗೆ ಸೂಚನೆ ಕೊಡ್ತಕ್ಕಂಥದ್ದು ನಿಮಗೆ ನಮ್ಮ ವಾಡಿಕೆ ತಮಗೆಲ್ರಿಗೂ ಕೂಡ ಗೊತ್ತಿದೆ ಈಗಾಗಲೇ. ಸೊ ಇವತ್ತು ಡಿ ಸಿ ಅವರ ಸಭೆಯನ್ನು ನಾನು ಇಟ್ಕೊಂಡಿದ್ದೇನೆ. ಪೂರ್ತಿ ದಿನ ಸಂಜೆವರೆಗೂ ಸಹ ಇರುತ್ತೆ. ಕೆಲವು ಪ್ರಮುಖವಾಗಿ ಇವತ್ತು ನಾವು ಚರ್ಚೆ ಈಗಾಗಲೇ ಮಾಡಿರುವಂಥ ವಿಷಯಗಳು ಅಥವಾ ಚರ್ಚೆ ಮಾಡಲಿಕ್ಕಿರುವಂಥ ವಿಷಯಗಳು, ಒಂದು ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯಂತೆ ನಾವು ಎಲ್ಲ ಡಿ ಸಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ. ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳದ್ದು ಏನು ಸಾಲ ವಸೂಲಾತಿ ಮಾಡುವಂಥ ಸಂದರ್ಭದಲ್ಲಿ ಕೆಲವರು ಅತಿರೇಕದ ಕ್ರಮಗಳನ್ನು ಜರುಗಿಸ್ತಾ ಇದ್ದಾರೆ. ಅದನ್ನು ಕೂಡಲೇ ಈ ವಾರದಲ್ಲೇ ಡಿ ಸಿಗಳು ಮತ್ತು ಎಸ್ ಪಿಗಳು ಕೂತ್ಕೊಂಡು ಆಯಾ ಜಿಲ್ಲೆಯಲ್ಲಿ ಯಾರ್ಯಾರು ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಇದ್ದಾರೆ ಅವರ ಪ್ರತಿನಿಧಿಗಳನ್ನು ಈ ವಾರದಲ್ಲಿ ಸಭೆ ಕರೆದು RBIನ ಗೈಡ್ಲೈನ್ಸ್ ಏನಿದೆ ಸಾಲ ವಸೂಲಾತಿ ಮಾಡಲಿಕ್ಕೆ ಅದನ್ನು ಉಲ್ಲಂಘನೆ ಡಿ ಸಿ ಹಾಗೂ ಎಸ್ ಪಿ ಇಬ್ಬರೂ ಸಹ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಪ್ರತಿನಿಧಿಗಳನ್ನು ಕರೆದು ಅವರಿಗೆ ಕಟ್ಟೆಚ್ಚರವನ್ನು ಕೊಡಬೇಕು. RBIನ ಗೈಡ್ಲೈನ್ಸನ್ನು ಉಲ್ಲಂಘನೆ ಮಾಡಿ ಅತಿರೇಕದ ಸಾಲ ಮರು ಪಾವತಿ ಕ್ರಮಗಳನ್ನು ಕೈಗೊಂಡ್ರೆ ಅವ್ರ ಮೇಲೆ ನಾವು ಕೇಸು ದಾಖಲು ಮಾಡ್ತೇವೆ ಅನ್ನುವಂಥದ್ದನ್ನು ಈ ವಾರದಲ್ಲೇ ಈ ಕೆಲಸ ಮಾಡಬೇಕು. ಹಾಗೂ ಮುಖ್ಯಮಂತ್ರಿಗಳ ಸೂಚನೆ ಹಿನ್ನೆಲೆಯಲ್ಲಿ ಯಾರಾದರೂ ಅತಿರೇಕದ ಸಾಲ ವಸೂಲಾತಿಯನ್ನು ಮಾಡಿದಲ್ಲಿ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಮುಖ್ಯಮಂತ್ರಿಗಳ ಸೂಚನೆಯನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ. ಈ ವಾರದಲ್ಲೇ ಈ ಸಭೆ ಆಗಬೇಕು ಅಂತಲೂ ನಾನು ಹೇಳಿದ್ದೇನೆ. ಎರಡನೇದು, ಅವರು ಯದ್ವಾ ಸಾಲ ಕೊಡ್ತಾ ಇದ್ದಾರೆ. ಸಾಲ ಪಾಪ ಜನ ಕಷ್ಟಕ್ಕೆ ಬೇಕು ಅಂತೇಳಿ ಕೇಳ್ಕೊಂಡು ಬರ್ತಾರೆ. ಆದರೆ ಅವ್ರಿಗೆ ಆ ಸಾಲ ತಗೊಳ್ಳೋ ಅಷ್ಟು ಸಾಮರ್ಥ್ಯ ಇದೆಯಾ, ಮರುಪಾವತಿ ಮಾಡುವ ಸಾಮರ್ಥ್ಯ ಇದೆಯಾ ಅನ್ನೋದನ್ನು ಕೂಡ ಲೆಕ್ಕ ನೋಡದೆ ಏನು ಸಾಲ ಕೊಡ್ತಾ ಇದ್ದಾರೆ, ಇದು ಕೂಡ ಸಮಸ್ಯೆಗೆ ಒಂದು ಮುಖ್ಯ ಕಾರಣ. ಹಾಗಾಗಿ ಆ ಕಂಪನಿಗಳಿಗೆ ಹೇಳಬೇಕು, ಏನು ಅದಕ್ಕೂ ಸಹ ಸಂಬಂಧಪಟ್ಟ ಹಾಗೆ ಒಬ್ಬ ವ್ಯಕ್ತಿಗೆ 2 ಲಕ್ಷಕ್ಕಿಂತ ಹೆಚ್ಚಿಗೆ ಸಾಲ ಕೊಡಬಾರ್ದು ಅನ್ನುವಂಥದ್ದು ಒಂದು RBIನ ಗೈಡ್ಲೈನ್ಸ್ ಇದೆ. ಸೊ ಇದನ್ನು ಕೂಡ ಅನುಸರಣೆ ಮಾಡಬೇಕು. ಯದ್ವಾ ಸಾಲ ತಗೊಳ್ಳೋರಿದ್ದಾರೆ ಅಂತೇಳಿ ಕೊಟ್ಟು ಅವರನ್ನ ಸಾಲದ ಸುಳಿಗೆ ಸಿಕ್ಕಿಸಿ ಮರುಪಾವತಿ ಮಾಡೋದಕ್ಕೆ ಆಗದೆ ಅವರು ಕಷ್ಟ ಅನುಭವಿಸ್ಬೇಕು. ಸಾಲ ಮರುಪಾವತಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಾಳೆ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೂ ಕೂಡ ಭವಿಷ್ಯ ಅವರ ಅಸ್ತಿತ್ವಕ್ಕೆ ಸಮಸ್ಯೆ ಆಗುತ್ತೆ. ಸೊ ಇದನ್ನ ಈ ರೀತಿ ಬೇಜವಾಬ್ದಾರಿಯುತವಾಗಿ ಸಾಲಗಳನ್ನು ಕೊಡ್ತಕ್ಕಂಥದ್ದನ್ನು ಕೂಡ ಆದಷ್ಟು ನಿಗ್ರಹ ಮಾಡಬೇಕು ಅನ್ನುವಂಥದ್ದನ್ನು ನಾವು ಅವರಿಗೆ ಸಲಹೆಯನ್ನು ಕೊಟ್ಟಿದ್ದೇವೆ. ಹಾಗೆ ಇನ್ನು ಮತ್ತೊಂದು ವಿಷಯ ಇವತ್ತು ನಾವು ಚರ್ಚೆ ಮಾಡಿದ್ದು, ಒಬ್ಬ ವ್ಯಕ್ತಿಗೆ 2 ಲಕ್ಷ ಅಂತ ಒಂದು ಕಡೆ RBIನವ್ರದ್ದು ಗೈಡ್ಲೈನ್ಸ್ ಇದೆ. ಸೊ 2 ಲಕ್ಷದ ಮಿತಿ ಅಂತ. ಸೊ ಅದನ್ನು ಅನುಸರಣೆ ಮಾಡುವ ಹಾಗೆ ಕ್ರಮ ತಗೊಳ್ಬೇಕು, ಅವ್ರ ಮೇಲೆ ಒತ್ತಡ ತರಬೇಕು. ಇದರಲ್ಲಿ ಡಿ ಸಿಗಳಿಗೆ ಏನು ಸೆಂಟ್ರಲ್ ಗೌರ್ಮೆಂಟ್ ಯಾವುದು ಪವರ್ಸ್ ಕೊಟ್ಟಿಲ್ಲ. ಆದರೂ ಕೂಡ ನೀವು ಇದನ್ನೆಲ್ಲ ಫಾಲೋ ಮಾಡಲಿಲ್ಲ ಅಂದರೆ ನಾವು ಬೇರೆ ಕಾನೂನುಗಳ ಪ್ರಕಾರ ನಿಮ್ಮ ಮೇಲೆ ಕ್ರಮ ತಗೊಳ್ಬೇಕಾಗುತ್ತೆ ಅನ್ನುವಷ್ಟು ಎಚ್ಚರಿಕೆಯನ್ನು ಕೊಡಬೇಕು. ಇದನ್ನೆಲ್ಲ ಉಲ್ಲಂಘನೆ ಮಾಡಿದಾಗ ಕೇಸ್ ಹಾಕೋಕ್ಕೆ ನಮಗೇನು RBIನವ್ರು ಪವರ್ಸ್ ಕೊಟ್ಟಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ಸ್ ಪವರ್ಸ್ ಕೊಟ್ಟಿಲ್ಲ ನಮಗೆ. ಆದರೂ ರಾಜ್ಯ ಸರ್ಕಾರ ನಾವು ಸುಮ್ಮನೆ ಕೂರ್ಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಅವ್ಯಾವಹತವಾಗಿ ನಡೆಯುವಾಗ RBIನವರು ಸೆಂಟ್ರಲ್ ಗೌರ್ಮೆಂಟ್ನವರು ಏನು ಮಾಡ್ತಾ ಇಲ್ಲ ಅಂತೇಳಿ ಇದೇ ಸ್ಥಿತಿ ಮುಂದುವರಿಲಿಕ್ಕೆ ಬಿಟ್ಟರೆ ನಾಳೆ ದೊಡ್ಡ ಅನಾಹುತ ಆಗುತ್ತೆ. ನಾಳೆ ಒಂದೇ ಬಾರಿಗೆ ಇದೆಲ್ಲ ಈಗ ಸಾಲ ಮರುಪಾವತಿ ನಿಂತೋದ್ರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೊಲ್ಯಾಪ್ಸ್ ಆಗ್ತವೆ. ಸೊ ಹಾಗಾಗಿ ಇವೆಲ್ಲ ಪರಿಣಾಮಗಳು ಜನಕ್ಕೂ ಇದೆ, ಮೈಕ್ರೋ ಫೈನಾನ್ಸ್ ಕಂಪನಿಗೂ ಇರೋದ್ರಿಂದ ನಾವು ಮಧ್ಯಪ್ರವೇಶ ಮಾಡಿ ಸ್ವಲ್ಪ ನಾವು ನಮ್ಮ ರಾಜ್ಯ ಸರ್ಕಾರಕ್ಕೆ ಪ್ರದತ್ತವಾದಂಥ ಬೇರೆ ಬೇರೆ ಅಧಿಕಾರಗಳನ್ನು ಚಲಾವಣೆ ಮಾಡಿ ಇದನ್ನು ಸ್ವಲ್ಪ ರಿಸ್ಟ್ರೈನ್ ಮಾಡಬೇಕು ಅಂತ ನಾನು ಎಲ್ಲ ಡಿ ಸಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಗೊತ್ತಿರೋ ಹಾಗೆ ನಾವು ಪ್ರತಿ
ತಿಂಗಳಿಗೊಮ್ಮೆ ಎಲ್ಲ ಡಿ ಸಿಗಳು ತಹಸೀಲ್ದಾರ್ಸು AC ಸಪ್ರೇಟ್ ಮೀಟಿಂಗ್ ಮಾಡ್ತೇವೆ. ಅದರಲ್ಲಿ 2-3 ತಿಂಗಳಿಗೊಮ್ಮೆ ಡಿ ಸಿಗಳನ್ನು ಇಲ್ಲೇ ಕರೆಸಿ ನಾವು ನಮ್ಮ ಕಂದಾಯ ಇಲಾಖೆಗೆ ಒಳಪಡುವಂಥ ಎಲ್ಲ ಕೆಲಸಗಳನ್ನು ನಾವು ಅವರ ಇಲಾಖೆ ಪ್ರಗತಿಯನ್ನು ಪರಿಶೀಲನೆ ಮಾಡೋದು ಮತ್ತು ಮುಂದೆ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳ ಬಗ್ಗೆ ಸೂಚನೆ ಕೊಡ್ತಕ್ಕಂಥದ್ದು ನಿಮಗೆ ನಮ್ಮ ವಾಡಿಕೆ ತಮಗೆಲ್ರಿಗೂ ಕೂಡ ಗೊತ್ತಿದೆ ಈಗಾಗಲೇ. ಸೊ ಇವತ್ತು DC ಅವರ ಸಭೆಯನ್ನು ನಾನು ಇಟ್ಕೊಂಡಿದ್ದೇನೆ. ಪೂರ್ತಿ ದಿನ ಸಂಜೆವರೆಗೂ ಸಹ ಇರುತ್ತೆ. ಕೆಲವು ಪ್ರಮುಖವಾಗಿ ಇವತ್ತು ನಾವು ಚರ್ಚೆ ಈಗಾಗಲೇ ಮಾಡಿರುವಂಥ ವಿಷಯಗಳು ಅಥವಾ ಚರ್ಚೆ ಮಾಡಲಿಕ್ಕಿರುವಂಥ ವಿಷಯಗಳು, ಒಂದು ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯಂತೆ ನಾವು ಎಲ್ಲ DCಗಳಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ. ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳದ್ದು ಏನು ಸಾಲ ವಸೂಲಾತಿ ಮಾಡುವಂಥ ಸಂದರ್ಭದಲ್ಲಿ ಕೆಲವರು ಅತಿರೇಕದ ಕ್ರಮಗಳನ್ನು ಜರುಗಿಸ್ತಾ ಇದ್ದಾರೆ. ಅದನ್ನು ಕೂಡಲೇ ಈ ವಾರದಲ್ಲೇ DCಗಳು ಮತ್ತು SPಗಳು ಕೂತ್ಕೊಂಡು ಆಯಾ ಜಿಲ್ಲೆಯಲ್ಲಿ ಯಾರ್ಯಾರು ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಇದ್ದಾರೆ ಅವರ ಪ್ರತಿನಿಧಿಗಳನ್ನು ಈ ವಾರದಲ್ಲಿ ಸಭೆ ಕರೆದು RBIನ ಗೈಡ್ಲೈನ್ಸ್ ಏನಿದೆ ಸಾಲ ವಸೂಲಾತಿ ಮಾಡಲಿಕ್ಕೆ ಅದನ್ನು ಉಲ್ಲಂಘನೆ DC ಹಾಗೂ SP ಇಬ್ಬರೂ ಸಹ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಪ್ರತಿನಿಧಿಗಳನ್ನು ಕರೆದು ಅವರಿಗೆ ಕಟ್ಟೆಚ್ಚರವನ್ನು ಕೊಡಬೇಕು. RBIನ ಗೈಡ್ಲೈನ್ಸನ್ನು ಉಲ್ಲಂಘನೆ ಮಾಡಿ ಅತಿರೇಕದ ಸಾಲ ಮರು ಪಾವತಿ ಕ್ರಮಗಳನ್ನು ಕೈಗೊಂಡ್ರೆ ಅವ್ರ ಮೇಲೆ ನಾವು ಕೇಸು ದಾಖಲು ಮಾಡ್ತೇವೆ ಅನ್ನುವಂಥದ್ದನ್ನು ಈ ವಾರದಲ್ಲೇ ಈ ಕೆಲಸ ಮಾಡಬೇಕು. ಹಾಗೂ ಮುಖ್ಯಮಂತ್ರಿಗಳ ಸೂಚನೆ ಹಿನ್ನೆಲೆಯಲ್ಲಿ ಯಾರಾದರೂ ಅತಿರೇಕದ ಸಾಲ ವಸೂಲಾತಿಯನ್ನು ಮಾಡಿದಲ್ಲಿ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಮುಖ್ಯಮಂತ್ರಿಗಳ ಸೂಚನೆಯನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ. ಈ ವಾರದಲ್ಲೇ ಈ ಸಭೆ ಆಗಬೇಕು ಅಂತಲೂ ನಾನು ಹೇಳಿದ್ದೇನೆ. ಎರಡನೇದು, ಅವರು ಯದ್ವಾ ಸಾಲ ಕೊಡ್ತಾ ಇದ್ದಾರೆ. ಸಾಲ ಪಾಪ ಜನ ಕಷ್ಟಕ್ಕೆ ಬೇಕು ಅಂತೇಳಿ ಕೇಳ್ಕೊಂಡು ಬರ್ತಾರೆ. ಆದರೆ ಅವ್ರಿಗೆ ಆ ಸಾಲ ತಗೊಳ್ಳೋ ಅಷ್ಟು ಸಾಮರ್ಥ್ಯ ಇದೆಯಾ, ಮರುಪಾವತಿ ಮಾಡುವ ಸಾಮರ್ಥ್ಯ ಇದೆಯಾ ಅನ್ನೋದನ್ನು ಕೂಡ ಲೆಕ್ಕ ನೋಡದೆ ಏನು ಸಾಲ ಕೊಡ್ತಾ ಇದ್ದಾರೆ, ಇದು ಕೂಡ ಸಮಸ್ಯೆಗೆ ಒಂದು ಮುಖ್ಯ ಕಾರಣ. ಹಾಗಾಗಿ ಆ ಕಂಪನಿಗಳಿಗೆ ಹೇಳಬೇಕು, ಏನು ಅದಕ್ಕೂ ಸಹ ಸಂಬಂಧಪಟ್ಟ ಹಾಗೆ ಒಬ್ಬ ವ್ಯಕ್ತಿಗೆ 2 ಲಕ್ಷಕ್ಕಿಂತ ಹೆಚ್ಚಿಗೆ ಸಾಲ ಕೊಡಬಾರ್ದು ಅನ್ನುವಂಥದ್ದು ಒಂದು RBIನ ಗೈಡ್ಲೈನ್ಸ್ ಇದೆ. ಸೊ ಇದನ್ನು ಕೂಡ ಅನುಸರಣೆ ಮಾಡಬೇಕು. ಯದ್ವಾ ಸಾಲ ತಗೊಳ್ಳೋರಿದ್ದಾರೆ ಅಂತೇಳಿ ಕೊಟ್ಟು ಅವರನ್ನ ಸಾಲದ ಸುಳಿಗೆ ಸಿಕ್ಕಿಸಿ ಮರುಪಾವತಿ ಮಾಡೋದಕ್ಕೆ ಆಗದೆ ಅವರು ಕಷ್ಟ ಅನುಭವಿಸ್ಬೇಕು. ಸಾಲ ಮರುಪಾವತಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಾಳೆ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೂ ಕೂಡ ಭವಿಷ್ಯ ಅವರ ಅಸ್ತಿತ್ವಕ್ಕೆ ಸಮಸ್ಯೆ ಆಗುತ್ತೆ. ಸೊ ಇದನ್ನ ಈ ರೀತಿ ಬೇಜವಾಬ್ದಾರಿಯುತವಾಗಿ ಸಾಲಗಳನ್ನು ಕೊಡ್ತಕ್ಕಂತಹದನ್ನು ಕೂಡ ಆದಷ್ಟು ನಿಗ್ರಹ ಮಾಡಬೇಕು ಅನ್ನುವಂಥದ್ದನ್ನು ನಾವು ಅವರಿಗೆ ಸಲಹೆಯನ್ನ ಕೊಟ್ಟಿದ್ದೇವೆ. ಹಾಗೆ ಇನ್ನು ಮತ್ತೊಂದು ವಿಷಯ ಇವತ್ತು ನಾವು ಚರ್ಚೆ ಮಾಡಿದ್ದು, ಒಬ್ಬ ವ್ಯಕ್ತಿಗೆ 2 ಲಕ್ಷ ಅಂತ ಒಂದು ಕಡೆ RBIನವ್ರದ್ದು ಗೈಡ್ಲೈನ್ಸ್ ಇದೆ. ಸೊ 2 ಲಕ್ಷದ ಮಿತಿ ಅಂತ. ಸೊ ಅದನ್ನ ಅನುಸರಣೆ ಮಾಡುವ ಹಾಗೆ ಕ್ರಮ ತಗೊಳ್ಬೇಕು, ಅವ್ರ ಮೇಲೆ ಒತ್ತಡ ತರಬೇಕು. ಇದರಲ್ಲಿ DCಗಳಿಗೆ ಏನು ಸೆಂಟ್ರಲ್ ಗೌರ್ಮೆಂಟ್ ಯಾವುದು ಪವರ್ಸ್ ಕೊಟ್ಟಿಲ್ಲ. ಆದರೂ ಕೂಡ ನೀವು ಇದನ್ನೆಲ್ಲ ಫಾಲೋ ಮಾಡಲಿಲ್ಲ ಅಂದರೆ ನಾವು ಬೇರೆ ಕಾನೂನುಗಳ ಪ್ರಕಾರ ನಿಮ್ಮ ಮೇಲೆ ಕ್ರಮ ತಗೊಳ್ಬೇಕಾಗುತ್ತೆ ಅನ್ನುವಷ್ಟು ಎಚ್ಚರಿಕೆಯನ್ನು ಕೊಡಬೇಕು. ಇದನ್ನೆಲ್ಲ ಉಲ್ಲಂಘನೆ ಮಾಡಿದಾಗ ಕೇಸ್ ಹಾಕಕ್ಕೆ ನಮಗೇನು RBIನವ್ರು ಪವರ್ಸ್ ಕೊಟ್ಟಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ಸ್ ಪವರ್ಸ್ ಕೊಟ್ಟಿಲ್ಲ ನಮಗೆ. ಆದರೂ ರಾಜ್ಯ ಸರ್ಕಾರ ನಾವು ಸುಮ್ಮನೆ ಕೂರ್ಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಅವ್ಯಾವಹತವಾಗಿ ನಡೆಯುವಾಗ RBIನವರು ಸೆಂಟ್ರಲ್ ಗೌರ್ಮೆಂಟ್ನವರು ಏನು ಮಾಡ್ತಾ ಇಲ್ಲ ಅಂತೇಳಿ ಇದೇ ಸ್ಥಿತಿ ಮುಂದುವರಿಲಿಕ್ಕೆ ಬಿಟ್ಟರೆ ನಾಳೆ ದೊಡ್ಡ ಅನಾಹುತ ಆಗುತ್ತೆ. ನಾಳೆ ಒಂದೇ ಬಾರಿಗೆ ಇದೆಲ್ಲ ಈಗ ಸಾಲ ಮರುಪಾವತಿ ನಿಂತೋದ್ರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೊಲ್ಯಾಪ್ಸ್ ಆಗ್ತವೆ. ಸೊ ಹಾಗಾಗಿ ಇವೆಲ್ಲ ಪರಿಣಾಮಗಳು ಜನಕ್ಕೂ ಇದೆ, ಮೈಕ್ರೋ ಫೈನಾನ್ಸ್ ಕಂಪನಿಗೂ ಇರೋದ್ರಿಂದ ನಾವು ಮಧ್ಯಪ್ರವೇಶ ಮಾಡಿ ಸ್ವಲ್ಪ ನಾವು ನಮ್ಮ ರಾಜ್ಯ ಸರ್ಕಾರಕ್ಕೆ ಪ್ರದತ್ತವಾದಂಥ ಬೇರೆ ಬೇರೆ ಅಧಿಕಾರಿಗಳನ್ನು ಚಲಾವಣೆ ಮಾಡಿ ಇದನ್ನು ಸ್ವಲ್ಪ ರಿಸ್ಟ್ರೈನ್ ಮಾಡಬೇಕು ಅಂತ ನಾನು ಎಲ್ಲ DCಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ.